ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆಯೇ ಈ ಕೋಕಮ್ ಹಣ್ಣಿನ ಸಿರಪ್ಪನ್ನು ಮಾಡೋಕ್ಕೆ ಇವಾಗ ಒಳ್ಳೆ ಟೈಮ್, ಯಾಕಂದರೆ ಇವಾಗ ಕೋಕಮ್ ಹಣ್ಣಿನ ಸೀಸನ್ ಕೂಡ ಹೌದು ಮತ್ತು ತುಂಬ ಚೆನ್ನಾಗಿ ಬಿಸಿಲಿದೆ. ಕೋಕಮ್ ಹಣ್ಣಿನ ಸಿರಪ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬಿಸಿಲಿರಬೇಕಾಗುತ್ತೆ. ಸೊ ಆರಾಮಾಗಿ ಈ ಟೈಮಲ್ಲಿ ನಾವು ಮಾಡ್ಕೋಬೋದು. ತುಂಬ ಆರೋಗ್ಯಕರವಾದ ಕೋಕಮ್ ಹಣ್ಣಿನ ಸಿರಪ್ಪನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಕೋಕಮ್ ಸಿರಪ್ಪನ್ನು ಮಾಡೋಕ್ಕೆ ನಾನು ಕೋಕಮ್ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಫ್ರೆಶ್ ಆಗಿರುವಂಥ ಹಣ್ಣು. ಹಾಗೆ ನೀವು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ನಾನು ಇದನ್ನು ವಾಶ್ ಮಾಡಲ್ಲ, ಏನಾದರೂ ಹಾಳಿದ್ರೆ ಅಷ್ಟೇ ನಾನು ವಾಶ್ ಮಾಡ್ತೀನಿ. ಇದಕ್ಕೆ ಕೋಕಮ್ ಹಣ್ಣು ಅಂತಾರೆ, ಹಾಗೆಯೇ ಮುರುಗಲ್ ಹಣ್ಣು ಅಂತಾರೆ, ಮತ್ತು ಪುನರ್ಪುಳಿ ಹಣ್ಣು ಕೂಡ ಅಂತಾರೆ. ಸೊ ಇದನ್ನು ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ. ಹಣ್ಣನ್ನು ಕಟ್ ಮಾಡೋಕ್ಕೆ ಒಂದು ಸ್ಟೀಲ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಸ್ಟೀಲ್ ಪ್ಲೇಟನ್ನು ತೊಗೊಂಡ್ರೆ ಆದಷ್ಟು ಒಳ್ಳೆಯದು, ಯಾಕಂದರೆ ಪ್ಲಾಸ್ಟಿಕ್ ಪ್ಲೇಟಲ್ಲಿ ಅಂದರೆ ಸ್ವಲ್ಪ ಕಲೆ ಥರ ಅನಿಸುತ್ತೆ, ರೆಡ್ ಕಲರ್ ಆಗಿಬಿಡುತ್ತೆ. ಅದಕ್ಕೇ ಸ್ಟೀಲ್ ಪ್ಲೇಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಕಟ್ ಮಾಡಿದಂಥ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬೀಜವನ್ನು ಹಾಕೋಕ್ಕೆ ಇಲ್ಲೊಂದು ಪ್ಲಾಸ್ಟಿಕ್ ಇದನ್ನು ಇಟ್ಕೊಂಡಿದ್ದೀನಿ, ಡಬ್ಬವನ್ನು ಇಟ್ಕೊಂಡಿದ್ದೀನಿ, ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಹಣ್ಣು ತುಂಬ ಸ್ಮೂತ್ ಇರುತ್ತೆ. ನಾನು ಇನ್ನೊಂದು ವಿಡಿಯೋದಲ್ಲೂ ಹೇಳಿದ್ದೆ, ಆರಾಮಾಗಿ ಕಟ್ ಮಾಡ್ಕೋಬೋದು. ನೋಡಿ, ಬೀಜ ಎಲ್ಲ ಈ ಥರ ಇರುತ್ತೆ. ನೋಡಿ, ತುಂಬ ಸುಲಭವಾಗಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೋಬೋದು. ಇದು ಸಮ್ಮರ್ ಫ್ರೂಟ್ ಆಗಿರೋದ್ರಿಂದ ಇವಾಗ ಎಲ್ಲ ಕಡೆಯೂ ಕೂಡ ಹಣ್ಣುಗಳು ಯಥೇಚ್ಛವಾಗಿ ಸಿಗುತ್ತೆ. ನಿಮಗೇನಾದರೂ ಕೋಕಮ್ ಹಣ್ಣು ಸಿಕ್ಕಿದರೆ ನೀವು ಕೂಡ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಳಿ. ಯಾಕಂದರೆ ಹೊರಗಡೆ ನಾವು ತೊಗೊಂಡು ಜ್ಯೂಸ್ ಕುಡಿಬೇಕಂದ್ರೆ ಎಷ್ಟು ಕಾಸ್ಟ್ಲಿ ಇರುತ್ತೆ. 80 ರೂಪೀಸ್ ಇರುತ್ತೆ, ಹಾಗೆಯೇ 100 ರೂಪೀಸ್ ಇರುತ್ತೆ. ಇನ್ನೂ ಕೆಲವೊಂದು ಕಡೆಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಇರ್ಬೋದು. ಸೊ ಆರಾಮಾಗಿ ನಾವು ಮನೆಯಲ್ಲಿ ಇದನ್ನು ಮಾಡ್ಕೋಬೋದು ಕೋಕಮ್ ಹಣ್ಣು ಸಿಕ್ಕಿದರೆ. ಈ ಸಿರಪ್ಪನ್ನು ಮಾಡೋಕ್ಕೆ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಡ, 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ನೋಡಿ, ಪೂರ್ತಿಯಾಗಿ ಕಟ್ ಮಾಡಿದ್ದೀನಿ. ಅರ್ಧ kg ಆಗುವಷ್ಟು ಹಣ್ಣಿದೆ ಇದರಲ್ಲಿ. ಅರ್ಧ kg ಕೋಕಮ್ ಹಣ್ಣಿಗೆ ನಾನು ಅರ್ಧ kgಗಿಂತ ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಇದರಿಂದ ಬೀಜ ಎಲ್ಲ ತೆಗೆದಿದ್ದೀವಿ, ಸ್ವಲ್ಪ ಕಡಿಮೆ ಆಗಿರುತ್ತೆ. ಅದಕ್ಕೆ 300 ಅಥವಾ 400 ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡ್ರೆ ಸಾಕು. ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದ್ಸಲ ಮೇಲಿಂದ ಸಕ್ಕರೆಯನ್ನು ಹಾಕಿ ಮತ್ತೆ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಕೋಕಮ್ ಸಿರಪ್ಪನ್ನು ಮಾಡ್ತಿರೋದು. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂದ್ಕೊಂಡ್ರೆ ಜಾಸ್ತಿ ಸಕ್ಕರೆಯನ್ನು ಹಾಕೋಬೇಕು, ಹಾಗೆಯೇ ಜಾಸ್ತಿ ಕೋಕಮ್ ಹಣ್ಣನ್ನು ಸೇರಿಸ್ಕೊಳ್ಬೇಕು. ಕೋಕಮ್ ಹಣ್ಣಿನ ಬೀಜ ಕೂಡ ತುಂಬ ಚೆನ್ನಾಗಿದೆ, ಇದರಲ್ಲೂ ಕೂಡ ಸ್ವಲ್ಪ ರಸ ಬರ್ತಾ ಇದೆ. ಇದಕ್ಕೆ ನಾವು ಒಂದು 2 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕಿಟ್ರೆ 2 ಅವರ್ಸ್ ಆದಮೇಲೆ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ರಸ ಬರುತ್ತೆ. ಅದನ್ನು ನಾವು ಫ್ರೆಶ್ ಜ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಹಾಗೆಯೇ ಬೀಜವನ್ನು ಒಣಗಿಸಿ ಎಣ್ಣೆ ಅದನ್ನೆಲ್ಲ ತೆಗಿಬೋದು. ನೋಡಿ, ಸಕ್ಕರೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ, ಅಂದರೆ ಹಣ್ಣಿಗೆ ಕರೆಕ್ಟಾಗಿ ಅಂಟ್ಕೊಂಡಿದೆ. ಇದನ್ನು ನಾನು ಇವಾಗ ಬಿಸಿಲಲ್ಲಿ ಇಡ್ತೀನಿ. 3 ರಿಂದ 4 ದಿನ ಇಟ್ಟರೆ ಸಾಕು. ನಿಮಗೆ ಸ್ವಲ್ಪ ಜಾಸ್ತಿ ದಿನ ಇಡಬೇಕು ಅನಿಸಿದರೆ 4 ರಿಂದ 5 ದಿನ ಕೂಡ ಇಟ್ಕೋಬೋದು. ನೋಡಿ, ಒಂದಿನ ಕಂಪ್ಲೀಟಾಗಿ ಬಿಸಿಲಲ್ಲಿ ಇಟ್ಟ ಮೇಲೆ ಇಷ್ಟು ಸಿರಪ್ ಬಂದಿದೆ. ಇದನ್ನು ನಾವು ಇನ್ನೂ 3-4 ದಿನ ಇಡಬೇಕು. ಹಾಗೆಯೇ ಸಕ್ಕರೆ ಕೂಡ ಕರಗಬೇಕು ಕರೆಕ್ಟಾಗಿ. ಇವಾಗಿದ್ದು 4 ದಿನ ಆಗಿದೆ, ಸಕ್ಕರೆ ಎಲ್ಲ ಕರೆಕ್ಟಾಗಿ ಕರಗಿದೆ. ಹಾಗೆಯೇ ಕೋಕಮ್ ಸಿಪ್ಪೆ ಕೂಡ ನೀವು ನೋಡ್ತಿರ್ಬೋದು, ಚೆನ್ನಾಗಿ ಬಾಡಿ ಎಲ್ಲ ಸಿರಪ್ಪನ್ನು ಬಿಟ್ಟಿದೆ. ಇದನ್ನು ನಾನು ಇವಾಗ ಒಂದು ಗ್ಲಾಸಿನ ಬಾಟ್ಲಲ್ಲಿ ಶೇಖರಣೆ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಜೇನುತುಪ್ಪ ಯಾವ ರೀತಿ ಇರುತ್ತೆ ಅದೇ ಥರವಾಗಿ ಬಂದಿದೆ. ಹಾಗೆಯೇ ಕೆಲವೊಂದು ಸಲ ನಾವು ಎಷ್ಟೇ ಬಟ್ಟೆಯನ್ನು ಮುಚ್ಚಿದ್ರೂ ಕೂಡ ಕಸ ಎಲ್ಲ ಬಿದ್ದಿರುತ್ತೆ. ಸೊ ಚಿಕ್ಕ ಕಸ ಇರುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಕಲರ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಇದು ಒರಿಜಿನಲ್ ಆದ ಕೋಕಮ್ ಕಲರ್. ಕೋಕಮ್ ಹಣ್ಣು ಅಥವಾ ಸಿರಪ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಇದರಿಂದ ತುಂಬ ದೊಡ್ಡ ಹೆಲ್ತ್ ಬೆನಿಫಿಟ್ ಇದೆ. ಸೊ ಕೋಕಮಲ್ಲಿ ಮಿನರಲ್ಸ್, ಹಾಗೆಯೇ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಮ್ ಎಲ್ಲನೂ ಕೂಡ ಇರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಕೋಕಮ್ ಸಿರಪ್ ರೆಡಿಯಾಗಿದೆ. ನಾನಿಲ್ಲಿ ಒಂದು ಗ್ಲಾಸ್ಗೆ ಅರ್ಧ ಸ್ಪೂನ್ ಆಗುವಷ್ಟು ಕೋಕಮ್ ಸಿರಪ್ಪನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಸಕ್ಕರೆಯನ್ನು ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಜಾಸ್ತಿ ಕೂಡ ಕೋಕಮ್ ಸಿರಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮ್ಮ ಕೋಕಮ್ ಜ್ಯೂಸ್ ರೆಡಿ ಆಗುತ್ತೆ. ಇದಕ್ಕೆ ಬೇಕಂದರೆ ಸ್ವಲ್ಪ ಪೆಪ್ಪರ್ ಪುಡಿಯನ್ನು ಸೇರಿಸಿ ಕುಡಿಬೋದು. ಈ ರೀತಿಯಾಗಿ ಮಾಡಿ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತೆ. ಹಾಗೆಯೇ ಹಾರ್ಟ್ಗೆ ತುಂಬ ಒಳ್ಳೆಯದು, ಸ್ಕಿನ್ಗೆ ತುಂಬ ಒಳ್ಳೆಯದು. ಮತ್ತು ಯಾರಿಗೆಲ್ಲ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಹೊಟ್ಟೆಯಲ್ಲಿ ಅವರಿಗೂ ಕೂಡ ತುಂಬ ಒಳ್ಳೆಯದು. ಎಸಿಡಿಟಿಗೆ ತುಂಬ ಒಳ್ಳೆಯದು. ಹೀಗೆ ಹೇಳ್ತಾ ಹೋದರೆ 1-2 ರೀಸನ್ ಸಾಕಾಗೋದೇ ಇಲ್ಲ, ಅಷ್ಟು ಹೆಲ್ತ್ ಬೆನಿಫಿಟ್ ಇದೆ. ಹಾಗೆಯೇ ಸಿಪ್ಪೆಯನ್ನು ಸಹ ಒಣಗಿಸಿ ಇಟ್ಕೊಳ್ಳೋಣ. 2 ರಿಂದ 3 ಬಿಸಿಲಿಗೆ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಒಣಗುತ್ತೆ. ಅದನ್ನು ಬೇಕಂದರೆ ಆಮೇಲೆ ಸಾಂಬಾರು ಪದಾರ್ಥಕ್ಕೆ ಯೂಸ್ ಮಾಡ್ಕೋಬೋದು. 2-3 ಸಿಪ್ಪೆಯನ್ನು 1 ಗ್ಲಾಸ್ ನೀರಿಗೆ ಹಾಕಿದರೆ ಅದು ಕೂಡ ರಸ ಬಿಟ್ಟಿರುತ್ತೆ. ಅದನ್ನು ಸಹ ನಾವು ಜ್ಯೂಸ್ ರೀತಿ ಕುಡಿಬೋದು.
ಸೊ ನೋಡಿದ್ರಲ್ವಾ, ತುಂಬಾ ಸುಲಭವಾಗಿ ನಾವು ಕೋಕಮ್ ಹಣ್ಣಿನ ಸಿರಪ್ ಅನ್ನ ಮಾಡ್ಕೋಬಹುದು. ತುಂಬಾ ಈಸಿ ಇದೆ, ಬಟ್ 4-5 ದಿನ ಬಿಸಿಲಲ್ಲಿ ಹಾಕಬೇಕು, ಬಿಟ್ರೆ ಬೇರೆ ಏನು ಜಾಸ್ತಿ ಕೆಲಸ ಇರಲ್ಲ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.